ನಮಸ್ಕಾರ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬ ಪ್ರಸಿದ್ಧವಾದಂಥ ಪುರಾತನ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಮೊನ್ನೆ ಶಿವರಾತ್ರಿಯ ದಿನ ವಿಶೇಷವಾಗಿ ಬಾಗಲಕೋಟೆಯ ಮುಧೋಳ ಪಟ್ಟಣದಲ್ಲಿರುವಂಥ ಪುರಾತನದ ಶ್ರೀ ಕಲ್ಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಂದಿನ ವಿಶೇಷ ಪೂಜೆ ಮತ್ತು ಯಾವ ರೀತಿ ಅಲಂಕಾರ ಮಾಡಿದ್ರು ಅಂತ ಹೇಳಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಜೊತೆಗೆ ಸಾಧ್ಯವಾದಷ್ಟು ದೇವಸ್ಥಾನದ ಮಾಹಿತಿ ಕೂಡ ಕೊಡ್ತೀನಿ. ನೋಡಿ, ಅಲ್ಲಿ ಕಾಣಿಸ್ತಾ ಇರುವ ದೇವಸ್ಥಾನವೇ ಕಲ್ಮೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಗಾಂಧಿ ಸರ್ಕಲ್ ಸಮೀಪದಲ್ಲೇ ಬರ್ತದ್ರಿ. ನೋಡಿ, ಶಿವರಾತ್ರಿ ಇರೋದ್ರಿಂದ ವಿಶೇಷವಾಗಿ ಲೈಟ್ ಸರಗಳನ್ನು ಹಾಕಿ ಕಲ್ಮೇಶ್ವರ ದೇವಸ್ಥಾನವನ್ನು ಶೃಂಗಾರ ಮಾಡ್ಯಾರ. ತುಂಬ ಅಲಂಕಾರವಾಗಿ ಪೂಜೆಯನ್ನು ಮಾಡ್ಯಾರ್ರಿ. ನೋಡ್ರಿ, ಇಲ್ಲಿ ಎಂಟ್ರೆನ್ಸ್ ಒಳಗೆ ದೊಡ್ಡದಾಗಿ ರಂಗೋಲಿಯನ್ನು ಕೂಡ ಬಿಡಿಸ್ಯಾರ. ನೋಡ್ರಿ, ದೇವಸ್ಥಾನ ಎಷ್ಟು ದೊಡ್ಡದಾಗೈತಿ. ನೋಡ್ರಿ, ಒಳಗಡೆ ನೋಡ್ರಿ ಎಷ್ಟು ದೊಡ್ಡದಾಗೈತಿ. ತುಂಬ ಪ್ರಶಾಂತವಾದಂಥ ದೇವಸ್ಥಾನ ರೀ ಇದು. ಬರೀ ಈಗ ಒಳಗಡೆ ಹೋಗಿ ಕಲ್ಮೇಶ್ವರ ದೇವರ ದರ್ಶನವನ್ನು ಮಾಡೋಣಂತ. ನೋಡ್ರಿ ಎಷ್ಟು ಚಂದ ಐತಿ. ಇಲ್ಲಿ ಗೋಡೆ ಮೇಲೆ ನೋಡ್ರಿ ಸ್ವಾಮಿ ವಿವೇಕಾನಂದರ ಮತ್ತು ಬಸವಣ್ಣನವರ ಚಿತ್ರಗಳನ್ನು ಸಹಿತ ಹಾಕ್ಯಾರ. ನೋಡಿ, ಈ ಚಿತ್ರಗಳು ಈ ದೇವಸ್ಥಾನದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ತೋರಿಸ್ತಾವು. ತುಂಬ ಸುಂದರವಾದಂಥ ದೇವಸ್ಥಾನ ರೀ ಇದು. ನೋಡಿ, ಇದು ಸುಮಾರು ಒಂದು 11-12ನೇ ಶತಮಾನದಾಗಿರುವಂಥ ದೇವಸ್ಥಾನ ಇರ್ಬೋದ್ರಿ ಇದು. ಇದು ರಾಜರ ಕಾಲದಾಗಿಂದ ಬಂದಂಥ ಒಂದು ದೇವಸ್ಥಾನ ರೀ ಇದು. ಮುಧೋಳ ರಾಜರಾದಂಥ ಗೋರ್ಪಡೆ ಅರಸರು ಈ ದೇವಸ್ಥಾನವನ್ನು ಕಟ್ಟ್ಯಾರಂತ ಹೇಳ್ತಾರೆ. ತುಂಬ ಸುಂದರವಾದ ದೇವಸ್ಥಾನ ರೀ ಇದು. ನೋಡ್ರಿ, ಇಲ್ಲೇ ಐತಿ ನೋಡ್ರಿ ಮುಧೋಳದಲ್ಲಿರುವಂಥ ಕಲ್ಮೇಶ್ವರ ದೇವಸ್ಥಾನದ ವಿಗ್ರಹ. ನೋಡ್ರಿ ಎಷ್ಟು ಚಂದ ಐತಿ. ನೋಡಿ, ಶಿವರಾತ್ರಿ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡ್ಯಾರ ನೋಡ್ರಿ. ನೋಡಿ, ನಿಮಗೆ ಇನ್ನೂ ಕ್ಲಿಯರಾಗಿ ಒಳಗಡೆ ಬಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಕಲ್ಮೇಶ್ವರ ಹಳೆಯ ಮೂರ್ತಿ ಐತ್ರಿ. ನೋಡಿ, ಶಿವರಾತ್ರಿ ವಿಶೇಷವಾಗಿ ನೋಡ್ರಿ ಹೂವಿನಿಂದ ಎಷ್ಟು ಚಂದ ಅಲಂಕಾರವನ್ನು ಮಾಡ್ಯಾರ. ಹಂಗೆ ನೋಡುಗರ ಕಣ್ಣು ತಂಪಾಕತ್ ನೋಡ್ರಿ, ಅಷ್ಟು ಚಂದ ಕಾಣಕತ್ತಾನ. ನೋಡ್ರಿ, ಈ ದೇವಸ್ಥಾನದ ಕಂಬಗಳನ್ನು ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ದಪ್ಪ ಕಂಬಗಳದಾವು. ಈ ಕಂಬಗಳನ್ನ ನೋಡಿದರೆ ಸಾಕು ನಿಮ್ಗೆ ಗೊತ್ತಾಕತಿ ತುಂಬ ಹಳೆಯ ದೇವಸ್ಥಾನ ಅಂಥೇಳಿ. ಯಾಕಂದರೆ ಈಗಿನ ದೇವಸ್ಥಾನಗಳಲ್ಲಿ ಈ ರೀತಿ ಕಂಬಗಳಿರೋದಿಲ್ಲ. ಗ್ರಾನೈಟ್ ಅಥವಾ ಸಿಮೆಂಟ್ಗಳನ್ನು ಬಳಸಿ ಕಂಬಗಳನ್ನು ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆಗಳು ಆಗ್ತಾವೆ. ಸೋಮವಾರಕ್ಕೊಮ್ಮೆ ಭಕ್ತರಂತರೂ ತುಂಬಿರ್ತಾರೆ ದೇವಸ್ಥಾನದಾಗ. ಹಂಗೆ ವಿಶೇಷವಾಗಿ ಮಹಾಶಿವರಾತ್ರಿ ಅಂದ ವಿಶೇಷ ಪೂಜೆಗಳು ಕೂಡ ನಡೀತಾವು. ಅಷ್ಟೇ ಅಲ್ಲರಿ, ಪ್ರತಿ ವರ್ಷನೂ ದೊಡ್ಡ ಪ್ರಮಾಣದ ಜಾತ್ರೆ ಕೂಡ ಆಗ್ತದ್ರಿ. ವಿಶೇಷ ಅನ್ನ ಪ್ರಸಾದ ಕೂಡ ಇರ್ತೈತಿ. ನೋಡೋಣ್ರಿ, ನಾನು ಕೂಡ ಮುಂದೆ ಜಾತ್ರೆ ಒಂದು ವಿಡಿಯೋನ ಮಾಡಿದ್ನಪ್ಪ ಅಂದ್ರೆ ಆ ವಿಡಿಯೋನ ನಿಮ್ಗೆ ಮತ್ತೊಮ್ಮೆ ದೇವಸ್ಥಾನದ ಜಾತ್ರೆಯ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಂತ. ಮತ್ತೊಮ್ಮೆ ಕಲ್ಮೇಶ್ವರ ದೇವರನ್ನು ದರ್ಶನ ಮಾಡಿಸ್ತೀನಿ ರೀ. ನೋಡಿದರೆಲ್ಲ ವೀಕ್ಷಕರೇ, ನಿಜಕ್ಕೂ ಅದ್ಭುತವಾದಂಥ ಮತ್ತು ಇತಿಹಾಸವನ್ನು ನೆನಪಿಸುವಂಥ ಈ ದೇವಸ್ಥಾನ ನಿಮಗೆ ಇಷ್ಟ ಆಗಿದೆ ಅನ್ಕೋತೇನೆ ರೀ. ಸಾಧ್ಯವಾದರೆ ನೀವು ಮುಧೋಳಕ್ಕೆ ಬಂದಾಗ ಒಂದ್ಸರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಲ್ಮೇಶ್ವರನ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತೀನಿ. ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ. ಹಂಗೆ ನಿಮಗೆ ಬೇಕಾದವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ದೇವಸ್ಥಾನದೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.